ದುನಿಯಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ದುಡ್ಡು ಕೊಟ್ಟು ನೀಟ್ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿ, JEEಗಳನ್ನು ಕ್ಲಿಯರ್ ಮಾಡಿ, ಆಲ್ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿ, UPSC ಮೇಲೂ ಕೂಡ ಏನಂತೀರಿ ನೀವು ಆರೋಪಗಳು ಬರ್ತಾ ಇವೆ. UPSCಯಲ್ಲೂ ಕೂಡ ಫೇರ್ ಎಕ್ಸಾಮ್ಸ್ಗಳು ನಡೆಸ್ತಾ ಇಲ್ಲ ಅಂತ ಹೇಳಿ. ಇದಕ್ಕೆಲ್ಲ ಉತ್ತರ ಕೊಡಬೇಕಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಏನು ಕೇಳ್ತಿದ್ದಾರೆ ಅವರು? ಧರ್ಮೇಂದ್ರ ಪ್ರಧಾನ್ ಅವರು ರೆಸಿಗ್ನೇಷನ್ ಕೊಡಬೇಕು, ಈ ಒಂದು ಪರೀಕ್ಷಾ ಪತ್ರಿಕೆಗಳ ಸೋರಿಕೆ ವಿರುದ್ಧ ಒಂದು ಒಳ್ಳೆ ಕಾನೂನು ಬರಬೇಕು, ಯಾರಾದರೂ ಸಿಕ್ಕರೆ ಸೀದಾ ಅವ್ರಿಗೆ ಜೈಲಾಗಿ ಅವ್ರು ಇಲ್ಲಿವರೆಗೂ ಏನೇನು ಮಾಡಿದಾರಲ್ಲ ಅದೆಲ್ಲ ತೊಳೆದೋಗ್ಬಿಟ್ಟು ಅವ್ರ ಆಸ್ತಿ ಮುತ್ತುಗೋಲಾಗಬೇಕು. ಅವ್ರ ಬೇಡಿಕೆಗಳು ಸರ್, ಇವು ಸಿಂಪಲ್ ಆಗಿರುವಂಥ ಬೇಡಿಕೆಗಳು ಸರ್. ಇದನ್ನು ನೀವು ಮಾಡದೆ ಹೋದ್ರೇ ನಿಮಗೆ ಕೆಟ್ಟ ಹೆಸರು ಬರೋದು. ಇವಾಗ ರೈತರು ಕೂಡ ಎಂಟ್ರಿ ಆಗ್ತಿದ್ದಾರೆ ದೆಹಲಿಯಲ್ಲಿ. ಅವ್ರಿಗೇನು ಹೇಳ್ತೀರಾ? ರೈತರು ಬರ್ತವ್ರೆ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಲೇಬರ್ಗಳು ಬರ್ತವ್ರೆ. ಈಗಂತೂ ವಿದ್ಯಾರ್ಥಿಗಳನ್ನಂತೂ ನೀವು ರೋಡ್ಗಿಳಿಸ್ಬಿಟ್ಟಿದ್ದೀರಾ. ಇನ್ನು 20ನೇ ತಾರೀಕು ಒಂದು ದೊಡ್ಡ ಮಾರ್ಚ್ ಆಗಲಿದೆ ದೆಹಲಿಯಲ್ಲಿ. ಆ ದೆಹಲಿ ಮಾರ್ಚ್ನಲ್ಲಿ ಲಕ್ಷಾಂತರ ಜನ ಕೂಡುವಂತಹ ಒಂದು ಸಂಭಾವನೆ ಇದೆ ಅಂತ ಹೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಕೂಡ ಹೇಳ್ತಾ ಇವೆ. ಅದನ್ನ ಹೆಂಗೆ ತಡೀತೀರಾ ಸರ್? ಇಲ್ಲಪ್ಪ ಅಂತಂದರೆ ಕಳೆದ ವರ್ಷ ಏನಂತೀರ ನೀವು, ರೈತ ಹೋರಾಟಕ್ಕೆ ಬೇಲಿಗಳನ್ನು ಹಾಕಿಬಿಟ್ಟಿದ್ರಲ್ಲ, ಇಂಡಿಯಾ ಪಾಕಿಸ್ತಾನ್ ಬೇಲಿ ಥರ. ಆ ಟೈಪ್ ಏನಾದರೂ ಫೆನ್ಸಿಂಗ್ ಮಾಡುವಂತಹ ಒಂದು ವಿಚಾರಗಳಿದೆಯಾ? ಅಲ್ಲಿ 800 ಜನ ರೈತರು ತೀರ್ಕೊಂಡ್ರು, ಇಲ್ಲಿ 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಇನ್ನೂ ಕೂಡ ತಮಗೆ ಏನಂತೀರ ನೀವು, ಮೆಲೋಡಿ ಅದು ಇದು ಆ ದೇಶ ಈ ದೇಶ ಅಂತ ಸುತ್ತಾಡೋದೇ ಆಯ್ತಲ್ಲ ಸರ್. ಆಮೇಲೆ ಇನ್ನೊಂದು ಏನು ಅಮಾನವೀಯ ಕೃತ್ಯ ಮಾಡಿರೋದು ನೀವು. ಹೌದು, ಹೈಕೋರ್ಟ್ ಹೇಳೈತೆ ಆ ಮನುಷ್ಯನ ಉಳಿಸ್ಕೊಳ್ಳಿ,